ಗಂಡ ಮತ್ತು ಹೆಂಡತಿಯ ನಡುವೆ ಬಲವಾದ ಮತ್ತು ಆರೋಗ್ಯಕರ ಸಂಬಂಧವನ್ನು ನಿರ್ಮಿಸುವುದು ಹಲವಾರು ಪ್ರಮುಖ ತತ್ವಗಳು ಮತ್ತು ಅಭ್ಯಾಸಗಳನ್ನು ಒಳಗೊಂಡಿರುತ್ತದೆ. ಉತ್ತಮ ಸಂಬಂಧವನ್ನು ಬೆಳೆಸಲು ಕೆಲವು ಸಲಹೆಗಳು ಇಲ್ಲಿವೆ. ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನ ಅತ್ಯಗತ್ಯ. ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಕಾಳಜಿಗಳನ್ನು ನಿಯಮಿತವಾಗಿ ಪರಸ್ಪರ ಹಂಚಿಕೊಳ್ಳಿ. ನಿಮ್ಮ ಸಂಗಾತಿಯನ್ನು ಸಕ್ರಿಯವಾಗಿ ಮತ್ತು ಸಹಾನುಭೂತಿಯಿಂದ ಆಲಿಸಿ. ಎಲ್ಲ ಸಮಯದಲ್ಲೂ ಪರಸ್ಪರ ಗೌರವದಿಂದ ವರ್ತಿಸಿ. ಪರಸ್ಪರ ಅಭಿಪ್ರಾಯಗಳು, ಸ್ಥಳ ಮತ್ತು ಪ್ರತ್ಯೇಕತೆಯನ್ನು ಗೌರವಿಸಿ. ಕೀಳರಿಮೆ ಅಥವಾ ಅಗೌರವದ ನಡವಳಿಕೆಯನ್ನು ತಪ್ಪಿಸಿ. ನಂಬಿಕೆಯು ಯಾವುದೇ ಬಲವಾದ ಸಂಬಂಧದ ಅಡಿಪಾಯವನ್ನು ರೂಪಿಸುತ್ತದೆ. ವಿಶ್ವಾಸಾರ್ಹ, ಪ್ರಾಮಾಣಿಕ ಮತ್ತು ಬೆಂಬಲಿಗರಾಗಿರಿ. ನಿಮ್ಮ ಸಂಗಾತಿಯನ್ನು ನಂಬಿರಿ ಮತ್ತು ನೀವೇ ನಂಬಲರ್ಹರಾಗಿರಿ. ನಿಯಮಿತವಾಗಿ ಒಟ್ಟಿಗೆ ಅರ್ಥಪೂರ್ಣ ಸಮಯವನ್ನು ಕಳೆಯಿರಿ. ಇದು ಹಂಚಿದ ಹವ್ಯಾಸಗಳು, ಡೇಟ್ ನೈಟ್ಗಳು ಅಥವಾ ಪರಸ್ಪರ ಸಹವಾಸವನ್ನು ಆನಂದಿಸುವ ಮೂಲಕ ಆಗಿರಬಹುದು. ಪರಸ್ಪರರ ದೊಡ್ಡ ಬೆಂಬಲಿಗರಾಗಿರಿ. ಪರಸ್ಪರರ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಪ್ರೋತ್ಸಾಹಿಸಿ. ಸವಾಲಿನ ಸಮಯದಲ್ಲಿ ಭಾವನಾತ್ಮಕ ಬೆಂಬಲವನ್ನು ನೀಡಿ. ಸಂಬಂಧಗಳಿಗೆ ರಾಜಿ ಬೇಕು. ಅರ್ಧದಾರಿಯಲ್ಲೇ ಭೇಟಿಯಾಗಲು ಸಿದ್ಧರಾಗಿರಿ ಮತ್ತು ನಿಮ್ಮಿಬ್ಬರಿಗೂ ಕೆಲಸ ಮಾಡುವ ಪರಿಹಾರಗಳನ್ನು ಕಂಡುಕೊಳ್ಳಿ, ವಿಶೇಷವಾಗಿ ಭಿನ್ನಾಭಿಪ್ರಾಯಗಳ ಸಮಯದಲ್ಲಿ. ಪರಸ್ಪರರ ತಪ್ಪುಗಳನ್ನು ಕ್ಷಮಿಸಲು ಮತ್ತು ದ್ವೇಷವನ್ನು ಬಿಡಲು ಕಲಿಯಿರಿ. ಸಂಘರ್ಷಗಳನ್ನು ಶಾಂತವಾಗಿ ಪರಿಹರಿಸಿ ಮತ್ತು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಬದಲು ಪರಿಹಾರಕ್ಕಾಗಿ ಶ್ರಮಿಸಿ. ದೈಹಿಕ ಮತ್ತು ಭಾವನಾತ್ಮಕ ಅನ್ಯೋನ್ಯತೆಯು ವೈವಾಹಿಕ ಸಂಬಂಧದ ಪ್ರಮುಖ ಅಂಶಗಳಾಗಿವೆ. ನಿಮ್ಮ ಬಂಧವನ್ನು ಬಲಪಡಿಸಲು ಮೌಖಿಕವಾಗಿ ಮತ್ತು ದೈಹಿಕವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸಿ. ಮನೆಯ ಜವಾಬ್ದಾರಿಗಳನ್ನು ಮತ್ತು ನಿರ್ಧಾರಗಳನ್ನು ನ್ಯಾಯಯುತವಾಗಿ ವಿಭಜಿಸಿ. ದೈನಂದಿನ ಕಾರ್ಯಗಳು ಮತ್ತು ಸವಾಲುಗಳನ್ನು ನಿರ್ವಹಿಸುವಲ್ಲಿ ಪರಸ್ಪರ ಬೆಂಬಲಿಸಿ. ವೈಯಕ್ತಿಕ ಬೆಳವಣಿಗೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಮತ್ತು ಪರಸ್ಪರರ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಿ. ವ್ಯಕ್ತಿಗಳಾಗಿ ಮತ್ತು ದಂಪತಿಗಳಾಗಿ ಕಲಿಯಲು ಮತ್ತು ವಿಕಸನಗೊಳ್ಳಲು ಮುಕ್ತರಾಗಿರಿ. ಪರಸ್ಪರ ಸಹವಾಸವನ್ನು ಆನಂದಿಸಿ ಮತ್ತು ಒಟ್ಟಿಗೆ ಆನಂದಿಸಿ. ಹಾಸ್ಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಿ ಮತ್ತು ಸಂತೋಷದಾಯಕ ನೆನಪುಗಳನ್ನು ರಚಿಸಿ. ನಿಮ್ಮದೇ ಆದ ಮೇಲೆ ಜಯಿಸಲು ಕಷ್ಟಕರವೆಂದು ತೋರುವ ಸವಾಲುಗಳನ್ನು ನೀವು ಎದುರಿಸಿದರೆ, ಸಂಬಂಧಗಳಲ್ಲಿ ಪರಿಣತಿ ಹೊಂದಿರುವ ಸಲಹೆಗಾರ ಅಥವಾ ಚಿಕಿತ್ಸಕರಿಂದ ಮಾರ್ಗದರ್ಶನ ಪಡೆಯಲು ಹಿಂಜರಿಯಬೇಡಿ. ಈ ತತ್ವಗಳು ಮತ್ತು ಆಚರಣೆಗಳಿಗೆ ಆದ್ಯತೆ ನೀಡುವ ಮೂಲಕ ನಿಮ್ಮ ಸಂಗಾತಿಯೊಂದಿಗೆ ನೀವು ಬಲವಾದ, ಪ್ರೀತಿಯ ಮತ್ತು ನಿರಂತರ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು. ಪ್ರತಿಯೊಂದು ಸಂಬಂಧವೂ ಅನನ್ಯವಾಗಿದೆ ಎಂಬುದನ್ನು ನೆನಪಿಡಿ, ಆದ್ದರಿಂದ ನಿಮ್ಮ ನಿರ್ದಿಷ್ಟ ಸಂದರ್ಭಗಳು ಮತ್ತು ವ್ಯಕ್ತಿತ್ವಗಳಿಗೆ ಸರಿಹೊಂದುವಂತೆ ಈ ಸಲಹೆಗಳನ್ನು ಅಳವಡಿಸಿಕೊಳ್ಳಿ.